ಎಲ್ರಿಗೂ ನಮಸ್ಕಾರ. ಎಲ್ಲ ಕಪಲ್ಸ್ಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ಹೇಗೆ ಬ್ಯೂಟಿಫುಲ್ ಆಗಿ ರೆಡಿ ಆಗ್ಬೋದು ಅಂತ ತಿಳ್ಕೊಳ್ಳೋಣ ವಿತ್ ಮೇಕಪ್ ಟಿಪ್ಸ್. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ, ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಇಲ್ಲಿ ನಾನು ಆಲ್ರೆಡಿ ಲಿಪ್ ಬಾಮ್ ಹಾಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಹೈಯಾನ್ ಗ್ಲೋ ಮೇಕಪ್ ಫಿಕ್ಸರನ್ನು ಆ್ಯಸ್ ಅ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಮಗೆ ಒಂದು ಡ್ಯೂವಿ ಎಫೆಕ್ಟನ್ನು ಕೊಡುತ್ತೆ. ಸೊ ನಮ್ಮ ಬೇಸ್ ಬಂದು ತುಂಬ ಡ್ಯೂವಿ ಅಥವಾ ತುಂಬ ಶೈನಿಂಗ್ ಆಗಿ ಗ್ಲೋಯಿಂಗ್ ಆಗಿ ನಮಗೆ ಸಿಗತ್ತೆ. ಇದನ್ನು ಈ ರೀತಿ ಸ್ಪ್ರೇ ಮಾಡ್ಕೊಂಡಿದ ನಂತರ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇದರಲ್ಲಿ ನಮಗೆ ರೋಸ್ ಹಿಪ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಮ್ಮ ಫೇಸ್ಗೆ ಒಂದು ಹೈಡ್ರೇಷನ್ ಜೊತೆಗೆ ಒಂದು ಗ್ಲೋವನ್ನು ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇನ್ಸೈಟ್ ಅವರ ಕಲರ್ ಕರೆಕ್ಷನ್ ಪ್ಯಾಲೆಟ್ ಇಂದ ಒಂದು ಆರೆಂಜ್ ಕಲರ್ ಕರೆಕ್ಟರ್ ಇಂದ ನನ್ನ ಡಾರ್ಕ್ ಸ್ಪಾಟ್ಸ್ ಅನ್ನ ಪಿಗ್ಮೆಂಟೇಷನ್ಗಳನ್ನು ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಒಂದು ಡ್ಯೂವಿ ಅಥವಾ ಗ್ಲೋಯಿಂಗ್ ಆಗಿರೋ ಮೇಕಪ್ ಫಿಕ್ಸರ್ ಅಥವಾ ಸೆಟ್ಟಿಂಗ್ ಸ್ಪ್ರೇಯನ್ನು ನಮ್ಮ ಬೇಸ್ಗೆ ಯೂಸ್ ಮಾಡಿರೋದ್ರಿಂದ ನಮ್ಮ ಫೌಂಡೇಶನ್ ಬಂದು ತುಂಬ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡೋದ್ರಿಂದ ನಮ್ಮ ಹತ್ರ ಮ್ಯಾಟ್ ಫೌಂಡೇಶನ್ ಇದ್ರೂ ಕೂಡ ನಾವು ಅದನ್ನು ಹಚ್ಚೋಕ್ಕಿಂತ ಮುಂಚೆ ಈ ರೀತಿ ಪ್ರೈಮರ್ ಆಗಿ ಆ ಒಂದು ಸೆಟ್ಟಿಂಗ್ ಸ್ಪ್ರೇಯನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬೇಸ್ ಮೇಕಪ್ ಬಂದು ತುಂಬ ಗ್ಲೋಯಿಂಗ್ ಆಗಿ ಇರುತ್ತೆ. ಈ ರೀತಿ ನಾವು ನಮ್ಮ ಫಿಂಗರ್ ಟಿಪ್ಸಿಂದನೇ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೈ ಕವರೇಜ್ ಸಿಗತ್ತೆ. ಈ ರೀತಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೆಬೆಲಿನ್ ಅವರ 30 Hours ಲ್ಯೂಮಿ ಮ್ಯಾಟ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ SPF 16 ಕೂಡ ಇದೆ. ಅದೇ ರೀತಿ ನನ್ನ ಶೇಡ್ ಬಂದು 310. ಇದು ಬಂದು ನಮಗೆ ಲ್ಯೂಮಿ ಮ್ಯಾಟ್ ಫಿನಿಶನ್ನು ಕೊಡುತ್ತೆ. ಅದೇ ರೀತಿ ನಮ್ಮ ಫೇಸ್ ಮೇಲೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಈ ಒಂದು ಫೌಂಡೇಶನ್ ಇರುತ್ತೆ. ಅದೇ ರೀತಿ ಈ ಒಂದು ಫೌಂಡೇಶನ್ ಬಂದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆ ಫೌಂಡೇಶನ್ ಅಂತಲೇ ಹೇಳ್ಬೋದು. ಅದೇ ರೀತಿ ತುಂಬ ಲೈಟ್ ವೆಯ್ಟ್ ಆಗಿ ಕೂಡ ಇದು ನಮಗೆ ಇರುತ್ತೆ. ಇದನ್ನು ಈ ರೀತಿ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನೀವಿಲ್ಲಿ ನೋಡ್ತಿರ್ಬೋದು ಮೇಕಪ್ ಎಷ್ಟು ಡ್ಯೂವಿ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಲಾರಿಯಲ್ ಅವರ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 314. ಇದನ್ನು ನಾನು ನನ್ನ ಹೈಯರ್ ಪಾಯಿಂಟ್ಸ್ ಆಫ್ ದ ಫೇಸ್ ಮೇಲೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಇದನ್ನು ನೀಟಾಗಿ ಬ್ಲೆಂಡ್ ಕೂಡ ಮಾಡ್ಕೋತೀನಿ. ಇದನ್ನು ನಾವು ಓವರ್ ಬ್ಲೆಂಡ್ ಕೂಡ ಮಾಡೋದಕ್ಕೆ ಹೋಗಬಾರ್ದು. ಈ ರೀತಿ ಎಲ್ಲೆಲ್ಲಿ ನಾವು ಕನ್ಸೀಲರನ್ನು ಅಪ್ಲೈ ಮಾಡಿದ್ದೀವಿ ಅಲ್ಲಿ ಮಾತ್ರ ನಾವು ಇದನ್ನು ಲೈಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಓವರ್ ಬ್ಲೆಂಡ್ ಮಾಡಿದ್ರೆ ಅದು ನಮ್ಮ ಫೌಂಡೇಶನ್ ಶೇಡ್ಗೆ ಮಿಕ್ಸ್ ಆಗಿ ಹೋಗಿ ಅದು ಹೈಲೈಟಿಂಗ್ ನೀಟಾಗಿ ಕಾಣಿಸೋದಿಲ್ಲ. ಈ ರೀತಿ ನೀಟಾಗಿ ಲೈಟಾಗಿಯೇ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕನ್ಸೀಲರನ್ನು ನನ್ನ ಫೌಂಡೇಶನ್ಗಿಂತ ಒಂದು 2 ಶೇಡ್ ಲೈಟರ್ ಆಗಿ ಚೂಸ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟ್ ಆಗಿ ನಾವು ಫೌಂಡೇಶನ್ ಹಾಗೆ ಕನ್ಸೀಲರನ್ನು ಚೂಸ್ ಮಾಡಿದರೆ ಈ ರೀತಿ ನಮಗೆ ನೀಟಾಗಿ ಫೇಸ್ ಮೇಲೆ ಕಟ್ಸ್ ಬಂದು ನಮಗೆ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟ್ ಪೌಡರಿಂದ ನನ್ನ ಫೇಸನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ನಾವು ಪೌಡರಿಂದ ಸೆಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಅಂಡರ್ ಐಸ್ ಅದೇ ರೀತಿ ಐಲಿಡ್ಸ್ ಬಂದು ನೀಟಾಗಿ ಬ್ಲೆಂಡ್ ಆಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಅಲ್ಲಿ ಇನ್ ಕೇಸ್ ನಮಗೆ ಫೈನ್ ಲೈನ್ಸ್ ಅಥವಾ ರಿಂಕಲ್ಸ್ ಏನಾದರೂ ಫಾರ್ಮ್ ಆಗಿದ್ರೆ ಫಸ್ಟು ಅದನ್ನು ಬ್ಲೆಂಡ್ ಮಾಡಿಕೊಂಡು ನಂತರ ನಾವು ಪೌಡರಿಂದ ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಚಿಕಬು ಪ್ಯಾಲೆಟಿಂದ ಈ ಒಂದು ಪೀಚ್ ಕಲರನ್ನು ಆ್ಯಸ್ ಅ ಐ ಶ್ಯಾಡೋ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಲೈನ್ಸ್ ಫಾರ್ಮ್ ಆಗಿದೆ. ಇದನ್ನು ನಾನು ಫಸ್ಟು ಬ್ಲೆಂಡ್ ಮಾಡಿಕೊಂಡು ನಂತರ ನಾನು ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ಕೋತೀನಿ. ಈ ಒಂದು ಪೀಚ್ ಶೇಡಿಂದ ಈ ರೀತಿ ಒಂದು ಬೇಸನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ನನ್ನ ಐ ಶ್ಯಾಡೋಗೆ. ಇದನ್ನು ನಾನು ಆಲ್ ಓವರ್ ದ ಲಿಡ್ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು 2 ಐಲಿಡ್ಸ್ ಮೇಲೆ ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ಫೇಸಸ್ ಕೆನಡಾ ಅವರ ಕಾಜಲಿಂದ ಈ ರೀತಿ ನನ್ನ ಲ್ಯಾಶ್ ಲೈನ್ ಹತ್ರ ಒಂದು ತಿನ್ನಾದ ಲೈನನ್ನು ಎಳ್ಕೊತೀನಿ.
ಇದನ್ನು ನಾನು ಒಂದು ಸ್ಮರ್ಜರ್ ಬ್ರಷ್ ಸಹಾಯದಿಂದ ನೀಟಾಗಿ ಸ್ಮರ್ಜ್ ಮಾಡ್ಕೋತೀನಿ. ಇದು ಬಂದು ತುಂಬ ಸಿಂಪಲ್ ಆಗಿ ಕಾಣಿಸಿದ್ರು ಕೂಡ ನಮ್ಮ ಐಸ್ಗೆ ಒಂದು ಬ್ಯೂಟಿಫುಲ್ ಎಫೆಕ್ಟನ್ನು ತಂದುಕೊಡತ್ತೆ. ನೆಕ್ಸ್ಟ್ ನಾನಿಲ್ಲಿ ಆ ಒಂದು ಸ್ಮರ್ಜ್ ಆಗಿರೋ ಎಡ್ಜಸ್ಸನ್ನು ಒಂದು ಬ್ರೌನ್ ಶ್ಯಾಡೋ ಇಂದ ನೀಟಾಗಿ ಮತ್ತಷ್ಟು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಕಾಜಲ್ಗೆ ಒಂದು ಸ್ಮೋಕಿ ಎಫೆಕ್ಟ್ ಸಿಗತ್ತೆ. ಸೊ ಈ ರೀತಿ ನೀಟಾಗಿ ಕಲರನ್ನು ಪಿಕ್ ಮಾಡ್ತಾ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಈ ರೀತಿ 2 ಐಲಿಡ್ಸ್ ಮೇಲೆ ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಕಾಜಲನ್ನು ನನ್ನ ವಾಟರ್ ಲೈನ್ಗೂ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ನನ್ನ ಸ್ಮರ್ಜರ್ ಬ್ರಷ್ ಸಹಾಯದಿಂದ ನೀಟಾಗಿ ಸ್ವಲ್ಪ ಸ್ಮರ್ಜ್ ಮಾಡ್ಕೋತೀನಿ. ಅದೇ ರೀತಿ ಒಂದು ಬ್ರೌನ್ ಶ್ಯಾಡೋನ ಯೂಸ್ ಮಾಡಿಕೊಂಡು ಈ ಒಂದು ಕಾಜಲ್ ಎಡ್ಜಸ್ಸನ್ನು ಕೂಡ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಸೇಮ್ ಪ್ಯಾಲೆಟ್ಟಿಂದ ಕಾಂಟೋರ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸ್ಗೆ ಒಂದು ಸ್ಟ್ರಕ್ಚರನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಕಾಂಟೋರ್ ಬ್ರಷ್ನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಸ್ಮಾಲ್ ಫ್ಲಫಿ ಬ್ರಷನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಕಾಂಟೋರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದನ್ನು ಹೇಗೆ ಕಮ್ಮಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ನನ್ನ ಜಾ ಲೈನ್ನ ಕೂಡ ನೀಟಾಗಿ ಶೇಪ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಾನು ನನ್ನ ಚಿನ್ನನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಮಾಡ್ಕೋತಾ ಇದ್ದೀನಿ ಕಾಂಟೋರಿಂಗ್ ಮೂಲಕ. ಇಲ್ಲಿ ನನಗೆ ಸ್ವಲ್ಪ ಕಾಂಟೋರಿಂಗ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ನಾನು ನನ್ನ ಬ್ಯೂಟಿ ಬ್ಲೆಂಡರಿಂದ ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಪ್ರಾಡಕ್ಟ್ ಬಂದು ಬ್ಯೂಟಿ ಬ್ಲೆಂಡರಿಂದ ಅಬ್ಸಾರ್ಬ್ ಆಗಿ ಹೋಗುತ್ತೆ. ಸೊ ಇಲ್ಲಿ ನಾನು ನನ್ನ ಫೋರ್ ಹೆಡ್ ಎಡ್ಜಸ್ಸನ್ನು ಕೂಡ ಈ ರೀತಿ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಮಾಡ್ಕೊಂಡಂತಹ ಕಾಂಟೋರ್ ಹಾಗೆ ಹೈಲೈಟಿಂಗಿಂದ ನಮ್ಮ ಫೇಸ್ ಬಂದು ಓವಲ್ ಶೇಪ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಫೇಸನ್ನು ಸ್ಲಿಮ್ ಆಗಿ ಕೂಡ ಕಾಣಿಸೋ ರೀತಿ ಇದು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ನೋಸ್ ಬಂದು ನೀಟಾಗಿ ಸ್ಲಿಮ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬ್ಲಷನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸೇಮ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು. ಇದು ಒಂದು ಮಲ್ಟಿಪರ್ಪಸ್ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ಶಿಮರಿ ಶೇಡನ್ನು ಚೂಸ್ ಮಾಡಿಕೊಂಡು ನನ್ನ ಐಲಿಡ್ಸ್ ಮೇಲೆ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಮ್ಮ ಕಾಜಲನ್ನು ಎಲ್ಲಿ ಬ್ಲೆಂಡ್ ಮಾಡಿದ್ವಿ ಅದರ ಮೇಲೆ ಇದನ್ನು ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ನೈಟ್ಗೆ ವೇರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಶಿಮರಿ ಶೇಡನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಹಾಗೆ ಕೂಡ ಬಿಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡಿದಂತಹ ಸೇಮ್ ಮೇಕಪ್ ಫಿಕ್ಸರಿಂದ ಮತ್ತೊಮ್ಮೆ ನನ್ನ ಬೇಸ್ ಮೇಕಪ್ಪನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ಈ ಫಿಕ್ಸರ್ ನಮಗೆ ಒಂದು 90% ಡ್ರೈ ಆಗೋದ್ರ ಒಳಗಡೆ ನಾನಿಲ್ಲಿ ನನ್ನ ಲಿಪ್ಸನ್ನು ಲೈನ್ ಮಾಡ್ಕೋತಾ ಇದ್ದೀನಿ. ನಮಗೆ ತುಂಬ ಥಿನ್ ಲಿಪ್ಸ್ ಇದೆ ಅಂತ ಹೇಳಿದ್ರೆ ಈ ರೀತಿ ನಾವು ಒಂದು ಲಿಪ್ ಲೈನರ್ ಸಹಾಯದಿಂದ ನಮ್ಮ ಲಿಪ್ಸನ್ನು ಓವರ್ ಡ್ರಾ ಮಾಡ್ಕೋಬೇಕಾಗತ್ತೆ. ಅಂದರೆ ನಮ್ಮ ಲಿಪ್ಸ್ ಲೈನ್ ಏನಿದೆ ಅದರ ಮೇಲೆ ನಾವು ಲೈನ್ಸನ್ನು ಡ್ರಾ ಮಾಡಿಕೊಂಡು ನಂತರ ನಾವು ಲಿಪ್ಸ್ಟಿಕ್ಕನ್ನು ವೇರ್ ಮಾಡೋದ್ರಿಂದ ನಮ್ಮ ಲಿಪ್ಸ್ ಬಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕ್ಯೂಟ್ ನ್ಯೂಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ರೌನ್ ಲಿಪ್ಸನ್ನು ವೇರ್ ಮಾಡ್ತಾ ಇದ್ದೀನಿ. ನೀವು ರೆಡ್ ಲಿಪ್ಸ್ಟಿಕ್ಕನ್ನು ಕೂಡ ವೇರ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಆಲ್ಮೋಸ್ಟ್ ಎಂಟಿ ಆಗಿರೋ ಒಂದು ಮಸ್ಕಾರಾನ ತಗೊಂಡು ಈ ರೀತಿ ನನ್ನ ಐಬ್ರೋಸನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಐಬ್ರೋಸ್ ಬಂದು ಆಲ್ ಡೇ ಲಾಂಗ್ ನಮಗೆ ಅದೇ ರೀತಿ ಫಿಕ್ಸ್ ಆಗಿ ಇರುತ್ತೆ. ಯಾವುದೇ ರೀತಿ ಹೇರ್ ಬಂದು ಡಿಸ್ಟರ್ಬ್ ಆಗಿರೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವರ ಹೈಲೈಟಿಂಗ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಇನ್ನರ್ ಕಾರ್ನರ್ಸ್, ಐಬ್ರೋ, ಬೋನ್, ಅದೇ ರೀತಿ ನನ್ನ ಹೈಯರ್ ಪಾಯಿಂಟ್ಸ್ ಆಫ್ ದ ಫೇಸನ್ನು ಹೈಲೈಟ್ ಮಾಡ್ಕೋತೀನಿ. ಇಲ್ಲಿ ನಾನು ನನ್ನ ಸೆಟ್ಟಿಂಗ್ ಸ್ಪ್ರೇಯನ್ನು ಅಪ್ಲೈ ಮಾಡ್ಕೊಂಡಿದ್ದ ನಂತರ ಈ ರೀತಿ ಮಾಡೋದ್ರಿಂದ ತುಂಬ ನ್ಯಾಚುರಲ್ ಆಗಿ ನಮಗೆ ಗ್ಲೋ ಸಿಗುತ್ತೆ. ಸೊ ಇದನ್ನು ನಾನು ಒಂದು 90% ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಇದು ಆದ ನಂತರ ನಾನು ಶಿಮರ್ಸನ್ನು ಅಪ್ಲೈ ಮಾಡಿಕೊಂಡು ನಂತರ ನಾನಿಲ್ಲಿ ಮತ್ತೊಮ್ಮೆ ನನ್ನ ಮೇಕಪ್ಪನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸೆಟ್ಟಿಂಗ್ ಸ್ಪ್ರೇಯನ್ನು ಅಥವಾ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ಶಿಮರ್ಸ್ ಅಥವಾ ಹೈಲೈಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಇದು ನಮಗೆ ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಡ್ಯೂವಿಯಾಗಿ ಬಂದಿದೆ ಅಂತ ಹೇಳಿ. ಈ ಒಂದು ಮೇಕಪ್ಪನ್ನು ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಥವಾ ನೈಟ್ಗೂ ಕೂಡ ನೀವು ವೇರ್ ಮಾಡ್ಬೋದು.
ನಮ್ಮ ಫೌಂಡೇಶನಲ್ಲೇ ನಮಗೆ SPF ಇದ್ದಿದ್ದ ಕಾರಣ ನಾವು ಇಲ್ಲಿ ಯಾವುದೇ ರೀತಿ ಸನ್ಸ್ಕ್ರೀನನ್ನು ಯೂಸ್ ಮಾಡಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಮಲ್ಟಿಪಲ್ ಸ್ಟೆಪ್ಸಲ್ಲಿ ಹೇಗೆ ನಾವು ಸೆಟ್ಟಿಂಗ್ ಅಥವಾ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡಿಕೊಂಡು ನಮ್ಮ ಮೇಕಪ್ಪನ್ನು ಡ್ಯೂಯಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ತಿಳ್ಕೊಂಡ್ವಿ. ಈ ಎಲ್ಲ ಮೇಕಪ್ ಟಿಪ್ಸನ್ನು ನಿಮ್ಮ ಮೇಕಪ್ ರೊಟೀನಲ್ಲೂ ಕೂಡ ನೀವು ಆ್ಯಡ್ ಮಾಡಿಕೊಂಡು ನಿಮ್ಮ ಮೇಕಪ್ಪನ್ನು ಮತ್ತಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಕಪಲ್ಸ್ಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಅದೇ ರೀತಿ ಇಲ್ಲಿ ನಾವು ತಿಳ್ಕೊಂಡಂತಹ ಕೆಲವೊಂದು ಮೇಕಪ್ ಟಿಪ್ಸ್ ನಿಮಗೆ ಯೂಸ್ ಆಗತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ವಿಡಿಯೋಗಳನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ಮತ್ತಷ್ಟು ಇದೇ ರೀತಿಯಾದ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಸಿಗತ್ತೆ. ವಿಡಿಯೋನ ಇಲ್ಲಿವರೆಗೂ ನೋಡಿದಂತಹ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.